ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಶ್ರುತಿ ವ್ಲಾಗ್ಸ್ 19. ಇವತ್ತಿನ ನಮ್ಮ ಟಾಪಿಕ್ ಕರೆಂಟ್ ಅಫೇರ್ಸ್, ಪ್ರಸ್ತುತ ವ್ಯವಹಾರಗಳು. ಮಹಿಳಾ ನೇತೃತ್ವದ ಸ್ಮಾರ್ಟ್ ಆ್ಯಪ್ಗಳನ್ನು ಸಬಲೀಕರಣಗೊಳಿಸಲು ಪಂಜಾಬ್ ರಾಜ್ಯ ಸರ್ಕಾರವು SHE COHORT ಶಿ ಕೊಹಾರ್ಟ್ 3.0 ಉಪಕ್ರಮವನ್ನು ಪ್ರಾರಂಭಿಸಿದೆ. ಜನವರಿ 17, 2025 ರಂದು ದೂರಸಂಪರ್ಕ ಇಲಾಖೆ ಭಾರತದ ಡಿಜಿಟಲ್ ಸಂಪರ್ಕ ಮತ್ತು ಭದ್ರತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ 2 ಮಹತ್ವದ ಉಪಕ್ರಮಗಳನ್ನು ಅನಾವರಣಗೊಳಿಸಿತು. ಮೊದಲನೆಯದು ರಾಷ್ಟ್ರೀಯ ಬ್ರಾಡ್ಬ್ಯಾಂಡ್ ಮಿಷನ್ NBM 2.0 ಮತ್ತು ಸಂಚಾರ್ ಸಾಥಿ ಮೊಬೈಲ್ ಅಪ್ಲಿಕೇಶನ್. ಜನವರಿ 17, 2025 ರಂದು ವಿಕಾಸ್ ಇಂಜಿನ್ ಪುನರಾರಂಭದ ಸಾಮರ್ಥ್ಯವನ್ನು ಇಸ್ರೋ ಯಶಸ್ವಿಯಾಗಿ ಪ್ರದರ್ಶಿಸಿದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ತನ್ನ ವಿಕಾಸ್ ಲಿಕ್ವಿಡ್ ಎಂಜಿನ್ನೊಂದಿಗೆ ಮೈಲಿಗಲ್ಲುಗಳನ್ನು ಸಾಧಿಸಿದೆ. ಎಂಜಿನ್ ಪುನರಾರಂಭದ ಸಾಮರ್ಥ್ಯಗಳ ಯಶಸ್ವಿ ಪ್ರದರ್ಶನವು ಉಡಾವಣಾ ವಾಹನಗಳ ಮರುಬಳಕೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ನಿರ್ಣಾಯಕ ಹೆಜ್ಜೆಯಾಗಿದೆ. ಈ ಪ್ರಗತಿಯು ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ವಾಣಿಜ್ಯ ಕಾರ್ಯಾಚರಣೆಗಳನ್ನು ಮುಂದುವರಿಸುವ ಇಸ್ರೋದ ಬದ್ಧತೆಗೆ ಹೊಂದಿಕೆಯಾಗುತ್ತದೆ. ಭಾರತ ಮತ್ತು ಫ್ರಾನ್ಸ್ ಅಭಿವೃದ್ಧಿಪಡಿಸಿದ ಟ್ರಾಜನ್ 155mm ಟೋಡ್ ಆರ್ಟಿಲರಿ ಗನ್ ಸಿಸ್ಟಮ್ ಅರ್ಮೇನಿಯಾದಿಂದ ರಫ್ತು ಆದೇಶವನ್ನು ಪಡೆದುಕೊಂಡಿದೆ. ಇದು 155mm 52 ಕ್ಯಾಲಿಬರ್ ಟೋಡ್ ಗನ್ ಸಿಸ್ಟಮ್ ಆಗಿದೆ. ಇದನ್ನು ಲಾರ್ಸನ್ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಬುಧವಾರ ತಡರಾತ್ರಿ ಜನವರಿ 15, 2025 ನ್ಯೂಯಾರ್ಕ್ ಮೂಲದ ಸಂಸ್ಥೆಯು ಮಾಡಿದ ಪ್ರಕಟಣೆಯಲ್ಲಿ ಹೈದರಾಬಾದ್ನಲ್ಲಿರುವ ಮುಸಿ ನದಿ ಐತಿಹಾಸಿಕ ಕಟ್ಟಡಗಳನ್ನು 2025ರ ವಿಶ್ವ ಸ್ಮಾರಕಗಳ ವೀಕ್ಷಣೆಯಲ್ಲಿ ಇರಿಸಲಾಗಿದೆ. ಗುಜರಾತ್ನ ಭುಜ್ ಹಿಸ್ಟಾರಿಕ್ ವಾಟರ್ ಸಿಸ್ಟಮ್ಸ್ ಎಂಬುದು WMF ತನ್ನ 25 ಸೈಟ್ಗಳ ಪಟ್ಟಿಯಲ್ಲಿ ನೀರಿನ ಬಿಕ್ಕಟ್ಟು ಮತ್ತು ಹವಾಮಾನ ಬದಲಾವಣೆಯಿಂದಾಗಿ ಅಪಾಯವನ್ನು ಎದುರಿಸುತ್ತಿರುವ ಭಾರತದ ಇತರ ತಾಣವಾಗಿದೆ. ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ UNEP ಅಧ್ಯಯನವು 2022ರ ನಾರ್ಡ್ ಸ್ಟ್ರೀಮ್ ಪೈಪ್ಲೈನ್ ಸ್ಫೋಟಗಳು ಇದುವರೆಗೆ ದಾಖಲಾದ ಅತಿ ದೊಡ್ಡ ಮಾನವ ಪ್ರೇರಿತ ಮೀಥೇನ್ ಬಿಡುಗಡೆಗೆ ಕಾರಣವಾಯಿತು ಎಂದು ಬಹಿರಂಗಪಡಿಸಿದೆ. ನಾರ್ಡ್ ಸ್ಟ್ರೀಮ್ ಬಾಲ್ಟಿಕ್ ಸಮುದ್ರದ ಅಡಿಯಲ್ಲಿ ಪ್ರಮುಖ ನೈಸರ್ಗಿಕ ಅನಿಲ ಪೈಪ್ಲೈನ್ ಆಗಿದೆ. ಇದು ರಷ್ಯಾದ ವೈಬೋರ್ಗ್ ಅನ್ನು ಜರ್ಮನಿಯ ಗಿಫ್ಟ್ಸ್ವಾಲ್ಡ್ ಬಳಿಯ ಲುಬ್ಮೆನ್ಗೆ ಸಂಪರ್ಕಿಸುತ್ತದೆ. ಇದು ಯುರೋಪ್, ವಿಶೇಷವಾಗಿ ಜರ್ಮನಿಗೆ ಶಕ್ತಿಯ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ವಿನ್ಯಾಸಗೊಳಿಸಲಾದ ಅವಳಿ ಪೈಪ್ಲೈನ್ ವ್ಯವಸ್ಥೆಯಾಗಿದೆ. ಪೈಪ್ಲೈನ್ ರಷ್ಯಾದಿಂದ ನೇರ ಮತ್ತು ವಿಶ್ವಾಸಾರ್ಹ ಅನಿಲ ಪೂರೈಕೆಯನ್ನು ಒದಗಿಸುತ್ತದೆ, ಸಾಗಣೆ ದೇಶಗಳನ್ನು ಬೈಪಾಸ್ ಮಾಡುತ್ತದೆ. ಜನವರಿ 15, 2025 ರಂದು ಮಹಾರಾಷ್ಟ್ರದ ಪುಣೆಯಲ್ಲಿ ಸೇನಾ ದಿನಾಚರಣೆಯ ಸಂದರ್ಭದಲ್ಲಿ ಸರ್ಕಾರವು ಭಾರತದ ಮಿಲಿಟರಿ ಇತಿಹಾಸದೊಂದಿಗೆ ನಾಗರಿಕರನ್ನು ಸಂಪರ್ಕಿಸಲು ಭಾರತ್ ರಣಭೂಮಿ ದರ್ಶನ ಅಪ್ಲಿಕೇಶನ್ ಮತ್ತು ವೆಬ್ಸೈಟ್ ಅನ್ನು ಪ್ರಾರಂಭಿಸಿತು. ರಕ್ಷಣಾ ಸಚಿವಾಲಯ, ಪ್ರವಾಸೋದ್ಯಮ ಮತ್ತು ಭಾರತೀಯ ಸೇನೆಯಿಂದ ಅಭಿವೃದ್ಧಿಪಡಿಸಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2ನೇ ಭಾರತ್ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ 2025 17 ಜನವರಿ 2025 ರಂದು ನವದೆಹಲಿಯ ಭಾರತ್ ಮಂಟಪದಲ್ಲಿ ಉದ್ಘಾಟಿಸಿದರು. ಮೊದಲ ಎಕ್ಸ್ಪೋ ಫೆಬ್ರವರಿ 2024ರಲ್ಲಿ ನವದೆಹಲಿಯಲ್ಲಿ ನಡೆಯಿತು. ಈವೆಂಟ್ ಆಟೋಮೊಬೈಲ್, ಸಾರಿಗೆ ಮೂಲಸೌಕರ್ಯ, ಎಲೆಕ್ಟ್ರಿಕ್ ವಾಹನಗಳು ಮತ್ತು ಡಿಜಿಟಲ್ ತಂತ್ರಜ್ಞಾನಗಳನ್ನು ಒಳಗೊಂಡಂತೆ ಸಂಪೂರ್ಣ ಚಲನಶೀಲ ವಲಯವನ್ನು ಒಂದುಗೂಡಿಸುತ್ತದೆ. ಇದು ಜಾಗತಿಕ ಚಲನಶೀಲ ಕೇಂದ್ರವಾಗಿ ಭಾರತದ ಪಾತ್ರವನ್ನು ಎತ್ತಿ ತೋರಿಸುತ್ತದೆ ಮತ್ತು ಅತ್ಯಾಧುನಿಕ ಆವಿಷ್ಕಾರಗಳನ್ನು ಪ್ರದರ್ಶಿಸುತ್ತದೆ. ಎಕ್ಸ್ಪೋವನ್ನು ದೆಹಲಿಯ ಯಶೋಭೂಮಿಯ ಭಾರತ್ ಮಂಟಪದಲ್ಲಿ ಮತ್ತು ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ 17 ಜನವರಿಯಿಂದ 22 ಜನವರಿ 2025ರವರೆಗೆ ಆಯೋಜಿಸಲಾಗಿದೆ. ಭಾರತೀಯ ರೈಲ್ವೆಯು ವಿಶ್ವದ ಅತ್ಯಂತ ಶಕ್ತಿಶಾಲಿ ಹೈಡ್ರೋಜನ್ ಇಂಧನ ಚಾಲಿತ ರೈಲು ಎಂಜಿನ್ ಅನ್ನು ಅಭಿವೃದ್ಧಿಪಡಿಸಿದೆ. ಇದು ಜಾಗತಿಕ ರೈಲ್ವೆ ಆವಿಷ್ಕಾರದಲ್ಲಿ ಹೊಸ ಮಾನದಂಡವನ್ನು ಸ್ಥಾಪಿಸಿದೆ. ಸ್ಥಳೀಯ ತಂತ್ರಜ್ಞಾನದೊಂದಿಗೆ ನಿರ್ಮಿಸಲಾದ ಎಂಜಿನ್ ಹಸಿರು ಶಕ್ತಿ ಮತ್ತು ಸುಸ್ಥಿರ ಅಭಿವೃದ್ಧಿಯಲ್ಲಿ
ಭಾರತದ ಬೆಳೆಯುತ್ತಿರುವ ಸಾಮರ್ಥ್ಯಗಳನ್ನು ಪ್ರತಿಬಿಂಬಿಸುತ್ತದೆ. ಭಾರತದ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರು ಇತ್ತೀಚೆಗೆ 18ನೇ ಪ್ರವಾಸಿ ಭಾರತೀಯ ದಿವಸ್ ಸಂದರ್ಭದಲ್ಲಿ ಹಸಿರು ಇಂಧನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಗಮನಾರ್ಹ ಸಾಧನೆಯನ್ನು ಹಂಚಿಕೊಂಡಿದ್ದಾರೆ. ಮಹಾಕುಂಭ 2025 ಪ್ರಪಂಚದ ಮೊದಲ ಮಹಾಮೃತ್ಯುಂಜಯ ಯಂತ್ರವನ್ನು ಪ್ರಯಾಗರಾಜ್ನಲ್ಲಿ ಸ್ಥಾಪಿಸಲಾಗಿದೆ. ಪ್ರಪಂಚದ ಮೊದಲ ಮಹಾಮೃತ್ಯುಂಜಯ ಯಂತ್ರ 52 ಅಡಿ ಉದ್ದ, ಅಗಲ ಮತ್ತು ಎತ್ತರವನ್ನು ಅಳೆಯುತ್ತದೆ. ಇದನ್ನು ಮಹಾಕುಂಭದ ಪವಿತ್ರ ಭೂಮಿ ಎಂದು ಕರೆಯಲ್ಪಡುವ ಪ್ರಯಾಗರಾಜ್ನ ಜುನ್ಸಿ ಹವೇಲೀಸ್ನಲ್ಲಿರುವ ತಪೋವನ ಆಶ್ರಮದಲ್ಲಿ ಸ್ಥಾಪಿಸಲಾಗಿದೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಬಾಯ್. ಸ್ಟೇ ಟ್ಯೂನ್ ಫಾರ್ ಮೋರ್ ವಿಡಿಯೋಸ್.